ನಮಸ್ಕಾರ. ಎಸ್.ಆರ್. ಪಾಟೀಲ್ ಅಂತ ಹೇಳಿ, ನಿಕಟಪೂರ್ವ ಅಧ್ಯಕ್ಷ, ನೊಳಂಬ ಲಿಂಗಾಯತ ಸಂಘ, ಬೆಂಗಳೂರು. ನೊಳಂಬ ಲಿಂಗಾಯತ ಸಂಘ ಹುಟ್ಟಿದ ಬೆಂಗಳೂರು ಸುಮಾರು 80 ವರ್ಷಕ್ಕಿಂತ ಹೆಚ್ಚು ಸಮಯದಿಂದ ಕಾರ್ಯನಿರ್ವಹಿಸ್ತಾ ಇದೆ. ಈ ಸಂಘ ಇಡೀ ನೊಳಂಬ ಸಮುದಾಯವನ್ನು ಪ್ರತಿನಿಧಿಸ್ತಾ ಇದೆ. ನೊಳಂಬ ಲಿಂಗಾಯತರೇನಿದ್ದಾರೆ, ನೊಳಂಬ ವೀರಶೈವ ಅಂತ ಕರಿಬೋದು, ನೊಳಂಬ ಲಿಂಗಾಯತ ಕರಿಬೋದು. ಆದರೆ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ವಾಸವಾಗಿರುವಂಥ ಈ ಸಮುದಾಯ ಲಿಂಗಾಯತರಂತ ಹೆಚ್ಚು ಗುರುತಿಸ್ಕೊಳ್ತಾರೆ, ಬಸವಣ್ಣನ ಕಾಲದಿಂದ. ಆದ್ದರಿಂದ ಈ ನೊಳಂಬ ಲಿಂಗಾಯತರಂತ ಏನಿದ್ದಾರೆ, ಸುಮಾರು 20,63,000ಕ್ಕಿಂತ ಹೆಚ್ಚು ಜನಸಂಖ್ಯೆ ಉಳ್ಳಂಥ ಈ ನಮ್ಮ ಸಮುದಾಯ ಒಂದು ವೀರಶೈವ ಲಿಂಗಾಯತದ ಒಂದು ಉಪಪಂಗಡವಾಗಿದ್ದರೂ ಕೂಡ ನಾವೆಲ್ಲರೂ ಸೇರಿ ಒಟ್ಟಾರೆ ಲಿಂಗಾಯತರು ಯಾವುದೇ ಉಪಪಂಗಡವಿದ್ದರೂ ಕೂಡ ಮುಖ್ಯ ವಾಹಿನಿಯಲ್ಲಿ ಹೋಗಬೇಕು. ಅಂದಾಗ ಮಾತ್ರ ನಾವು ಸಾಧಿಸಲಿಕ್ಕಾಗುತ್ತೆ ಅನ್ನುವಂಥ ದೃಢವಾದ ನಂಬಿಕೆಯನ್ನು ನಮ್ಮ ಸಂಘ ಹೊಂದಿದೆ. ಅದರಲ್ಲಿ ಎರಡು ಮಾತಿಲ್ಲ. ನಾವು ನಮ್ಮಷ್ಟಕ್ಕೆ ನಾವೇ ಹೋರಾಟ ಮಾಡೋದು ಅಂತಲ್ಲ. ಇಡೀ ನಮ್ಮ ನೊಳಂಬ ಲಿಂಗಾಯತ ಸಂಘವು ಇಡೀ ಲಿಂಗಾಯತರನ್ನು ಒಂದುಗೂಡಿಸುವ ಪ್ರಕ್ರಿಯೆಯಲ್ಲಿ ನಾವು ಯಾವಾಗಲೂ ಮುಂದಿದ್ದೇವೆ. ಹಾಗೂ ನಾವು ಈಗ ಪ್ರಾಥಮಿಕ ಸ್ವರೂಪವಾಗಿ ಪ್ರತಿನಿಧಿಸುವಂಥ ಇಡೀ ಎಲ್ಲ ಉಪಪಂಗಡಗಳನ್ನು ಸೇರಿಕೊಂಡು ಪ್ರತಿನಿಧಿಸುವಂಥ ಸಂಸ್ಥೆ ಲಿಂಗಾಯತ ವೀರಶೈವ ಮಹಾಸಭಾ. ಈ ಲಿಂಗಾಯತ ವೀರಶೈವ ಮಹಾಸಭಾದ ತೆಗೆದುಕೊಳ್ಳುವ ನಿರ್ಣಯವನ್ನು ನಾವು ಬೆಂಬಲಿಸ್ತೇವೆ. ಕಾರಣ ಏನಂದರೆ, ಆ ಚರ್ಚೆಯಲ್ಲಿ, ಆ ತೀರ್ಮಾನಗಳಲ್ಲಿ ನಾವು ಇದ್ದೇ ಇರ್ತೇವೆ. ಆದ್ದರಿಂದ ವೀರಶೈವ ಲಿಂಗಾಯತ ಮಹಾಸಭಾ ತೆಗೆದುಕೊಳ್ಳುವ ತೀರ್ಮಾನ ಅಂದರೆ ಅದು ನಮ್ಮ ತೀರ್ಮಾನ. ಯಾಕೆಂದರೆ ಸಹಭಾಗಿತ್ವ ಇದೆ ನಮಗೆ. ನಾವು ಆ ಚರ್ಚೆಯಲ್ಲಿ ಪಾಲ್ಗೊಳ್ತೇವೆ. ತೆಗೆದುಕೊಳ್ಳುವ ತೀರ್ಮಾನಗಳಲ್ಲಿ ನಾವು ಪಾಲ್ಗೊಳ್ಳುವುದರಿಂದ ಎಲ್ಲ ಉಪಪಂಗಡಗಳನ್ನು ಸೇರಿಸಿಕೊಂಡು ಈ ಹೋರಾಟವನ್ನು ರೂಪಿಸುವಂಥ ಕಾರ್ಯವನ್ನು ಲಿಂಗಾಯತ ವೀರಶೈವ ಲಿಂಗಾಯತ ಮಹಾಸಭಾ ಅವರು ಮಾಡ್ತಾರೆ. ಅದು ಇವತ್ತಿನ ಇದನ್ನು ನೋಡಿಕೊಂಡ ಮೇಲೆ ನಮ್ಮ ತೀರ್ಮಾನಗಳು ಬರ್ತವೆ. ಆ ಹೋರಾಟ ಖಂಡಿತವಾಗಿಯೂ ಕೂಡ ಈವರೆಗೂ ಏನು ಲಿಂಗಾಯತರ ಹೋರಾಟ ಏನಿದ್ದಾವೆ ಅವೆಲ್ಲವನ್ನ ಉಗ್ರ ರೂಪದ ನಮಗೆ ಇದರಲ್ಲಿ ಏನಂತ ಹೇಳ್ತಾರೆ ಅಂದರೆ, ಈ ಲಿಂಗಾಯತರೆಲ್ಲ ಒಟ್ಟುಗೂಡಿಸುವುದಕ್ಕೆ ಈ ಸಿದ್ದರಾಮಯ್ಯರ ರಾಜಕೀಯ ಪ್ರೇರೇಪಿತ ಈ ಸಮೀಕ್ಷೆ ನಮಗೆ ವರದಾನವಾಗಿದೆ ಅಂತಲೂ ಕೂಡ ಹೇಳ್ಬೋದು. ಯಾಕೆಂದರೆ ನಮ್ಮಷ್ಟಕ್ಕೆ ನಾವು ಬೇರೆ ಬೇರೆ ನಾವು ನೊಳಂಬರು, ಸಾಗರು, ಬಣಸಿಗರು, ಪಂಚಮಸಾಲರು ಅಂತ ಹೇಳ್ತಾ ಇದ್ದಾಗಲೂ ಕೂಡ ಇವರೆಲ್ಲರಲ್ಲಿಯೂ ಕೂಡ ಒಂದು ಐಕ್ಯ ಭಾವನೆ ಬರಬೇಕಂತ ಅನ್ನೋ ಸಂದರ್ಭ ಈ ರಾಜಕೀಯ ಪ್ರೇರೇಪಿತ ಈ ಸಮೀಕ್ಷೆಯ ರಿಪೋರ್ಟ್ ಏನು ಬಂದಿದೆ, ವರದಿ, ಇದು ನಮಗೊಂಥರ ಬ್ಲೆಸ್ಸಿಂಗ್ಸ್ ಇನ್ ಡಿಸ್ಗೈಸ್ ಆಗಿದೆ. ನಾವೆಲ್ಲರೂ ಒಟ್ಟಾಗಿ ಇದನ್ನು ಹೋರಾಟ ಮಾಡ್ತೇವೆ. ನಮಗೆ ಅನ್ಯಾಯವಾಗಿದ್ದನ್ನು ಸಹಿಸ್ಕೊಳ್ಳೋದಿಲ್ಲ. ನಾವು ಖಂಡಿತವಾಗಿ ಇದು ರದ್ದಾಗೋವರೆಗೂ ಬಿಡೋದಿಲ್ಲ. ಅದ್ರ ಜೊತೆಗೆ ಕೇವಲ ವೀರಶೈವ ಲಿಂಗಾಯತ ಮಹಾಸಭಾ ಅಷ್ಟೇ ಅಲ್ಲ, ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ, ಯಾರ್ಯಾರಿಗೆ ಇದರಿಂದ ತಪ್ಪು ರಿಪೋರ್ಟನ್ನು ಮಾಡಿದ್ದಾರೆ, ಅವರೆಲ್ಲರೂ ಜೊತೆಗೆ ಕೈ ಜೋಡಿಸ್ತೇವೆ. ಅದು ಒಕ್ಕಲಿಗರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು. ಇದ್ರ ಜೊತೆಗೆ ನಾವು ಬೇರೆ ದಲಿತ ಸಮುದಾಯವಾಗಿರಲಿ, SC ST ಅವರು ತೋರಿಸಿದ್ದಕ್ಕೆ ನಾವು ವಿರುದ್ಧ ಇಲ್ಲ. ನಾವು ಅದನ್ನು ಬಿಂಬಿಸ್ಲಿಕ್ಕೆ ಪ್ರಯತ್ನ ಮಾಡುವಂಥ ಸಾಧ್ಯತೆ ಇದೆ. ನಾವೆಂದೂ ಕೂಡ ಬಸವಣ್ಣನ ತತ್ವದವರು ಅವ ನಮ್ಮವ ಅನ್ಕೊಂತ ಹೋಗೋರೇ ಹೊರತು ಅವ ನಮ್ಮವನು ಅಲ್ಲ ಅಂತ ಹೇಳುವಂಥ ಇದು ಜಾಯಮಾನವೇ ಅಲ್ಲ. ಆದ್ದರಿಂದ ಈ ಅನ್ಯಾಯಕ್ಕೊಳಗಾದವರೆಲ್ಲರೂ ಸೇರಿ ಇದು ಹೋರಾಟ ಮಾಡಿ ಇದು ತಾರ್ಕಿಕ ಒಂದು ಅಂತ್ಯವನ್ನು ಕಾಣಿಸ್ತೇವೆ.